ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮಣಿಕಂಠ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಗ್ರಾಮಾಂತರ ಘಟಕ. ಇವತ್ತು ಭೈರಪ್ಪನಹಳ್ಳಿ ನೋಡಿ, ಇವತ್ತು ಇಷ್ಟೆಲ್ಲ ಜನಗಳೆಲ್ಲ ಸೇರಿರೋದು ಯಾಕಂದರೆ ಇದು ಸಾವಿರಾರು ಎಕರೆ ಜಮೀನು. ಇವತ್ತು ಬಿಡದಿಯ ಟೌನ್ಶಿಪ್ ಅಂದರೆ ಒಂದು ಕಾಂಕ್ರೀಟ್ ನಾಡನ್ನೇ ಸೃಷ್ಟಿಸಲು ಹೋದಂತಹ ಈ ರಾಜ್ಯ ಸರ್ಕಾರದ ಈ ನಡತೆ ಪ್ರತಿಯೊಬ್ಬರ ರೈತರಿಗೆ ನೋವನ್ನು ಉಂಟು ಮಾಡ್ತದೆ. ಇದು ರೈತ ವಿರೋಧಿ ಟೌನ್ಶಿಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ರೈತರಿಗೆ ಪೂರಕವಾಗಿ ಅವ್ರಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು. ಆದರೆ ಇವತ್ತು ರಾಜ್ಯ ಸರ್ಕಾರ ಕೇವಲ ಕಣ್ಣು ಒರೆಸುವ ರೀತಿಯಲ್ಲಿ ಇವತ್ತು ನಡ್ಕೋತಾ ಇದೆ. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಕೇವಲ ರೈತರ ಸಾಲವನ್ನು ಮನ್ನಾ ಮಾಡ್ತಾ ಇದೆ. ಆದರೆ ಇವತ್ತು ರೈತರಿಗೆ ಆಗ್ತಿರೋ ಸ್ವಂತ ಜಮೀನನ್ನು ಕಸಿದುಕೊಂಡು ರೈತರ ಸಾಲ ಮನ್ನಾ ಮಾಡಿದ್ರೆ ಯಾವ ಪ್ರಯೋಜನ ಇಲ್ಲ ಸರ್. ಇದು ನಿಮ್ಮ ನಡೆ ಯಾವ ರೀತಿಯಾದ ಈ ದುರ್ನಡತೆಯನ್ನು ರೈತರು ಆಗಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಹಳದಿ ಸೈನಿಕರು ನಿಮ್ಮ ನಡೆಯನ್ನು ಯಾರು ಒಪ್ಪೋದಿಲ್ಲ. ಯಾಕಂದರೆ ಇಲ್ಲಿ ನೊಂದಂತಹ ರೈತರಿಗೆ ಗೊತ್ತು. ಯಾಕಂದರೆ ಪೂರ್ವಾರ್ಜಿತರು ಇವ್ರಿಗೆ ರೈತರ ಜಮೀನು ಕೊಟ್ಟಿರೋದು. ಇದು ನಿಮ್ಮ ಸರ್ಕಾರದಿಂದ ಕೊಟ್ಟಂತ ಜಮೀನಲ್ಲ. ಯಾಕಂದರೆ ಇದನ್ನು ನೀವು ಕಸಿದುಕೊಳ್ಳೋಕ್ಕೆ, ರೈತರ ಜಮೀನನ್ನು ಕಸಿದುಕೊಳ್ಳೋಕ್ಕೆ ನೀವು ಯಾವುದೇ ರೀತಿಯಲ್ಲಿ ಹಕ್ಕನ್ನು ಹೊಂದಿರಲ್ಲ. ಹಾಗಾಗಿ ನೀವು ರೈತರ ಜಮೀನನ್ನು ಕಸಿದುಕೊಳ್ಳೋದು ಬಿಟ್ಟು ಬೇರೆ ಕಡೆ ಹೋಗ್ರಿ, ಬೇರೆ ಕಡೆ ಚಾಮರಾಜನಗರ ಸೈಡ್ ಹೋಗಿ ಅಭಿವೃದ್ಧಿಗಳು ಮಾಡಿ, ಗುಂಡ್ಲುಪೇಟೆ ಸೈಡ್ ಹೋಗಿ ಅಭಿವೃದ್ಧಿ ಮಾಡಿ, ಬೇರೆ ಬೇರೆ ಭಾಗದಲ್ಲಿ ಉದ್ಯೋಗ ಅವಕಾಶ ಇಲ್ಲದಂತಹ ವ್ಯಕ್ತಿಗಳಿಗೆ ಉದ್ಯೋಗ ಕೊಡುವ ಕೆಲಸಗಳನ್ನ ಮಾಡಿ. ಅದನ್ನ ಹೊರತುಪಡಿಸಿ ಸಮೃದ್ಧವಾಗಿ ಇರುವಂತಹ ಈ ನಾಡನ್ನ ಇವತ್ತು ಎಲ್ಲಾನು ಹಾಳು ಮಾಡಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ದೀರಾ. ಇದು ರೈತ ವಿರೋಧಿ ಟೌನ್ಶಿಪ್ ಆಗಿದೆ. ಇಂಥ ಟೌನ್ಶಿಪ್ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿರೋಧ ಮಾಡಿ ಇವತ್ತು ಬೃಹತ್ ಬೈಕ್ ಜಾಥವನ್ನ ಹಮ್ಮಿಕೊಂಡು ಬಂದಿದ್ದೀವಿ. ಇಲ್ಲಿ ನೋಡ್ರೆ ಸಾಕಷ್ಟು ರೈತರು ಸಾಕಷ್ಟು ದಿನಗಳಿಂದ ಹೋರಾಟಗಳು ಮಾಡ್ತಾ ಇದ್ದಾರೆ. ಇನ್ನಾದರೂ ಈ ಪ್ರಾಜೆಕ್ಟ್ ನ ದಯವಿಟ್ಟು ಕೈ ಬಿಡಿ. ಇದನ್ನ ಅಭಿವೃದ್ಧಿ ಮಾಡಬೇಕು. ಬೆಂಗಳೂರಲ್ಲಿ ನೀವು ಮಾಡಿರುವ ರಸ್ತೆ ಗುಂಡಿಗಳೇ ಫಸ್ಟ್ ಅಭಿವೃದ್ಧಿ ಮಾಡ್ರಿ. ಫಸ್ಟ್ ನೀವು ಮಾಡುವ ಅವ್ಯವಹಾರಗಳನ್ನ ನಿಲ್ಲಿಸಿ ಸಾಕು, ಅದೇ ದೊಡ್ಡ ಅಭಿವೃದ್ಧಿ ಬರುತ್ತೆ. ಅದನ್ನ ಹೊರತುಪಡಿಸಿ ನೀವು ಇವತ್ತು ರೈತರ ಜಮೀನನ್ನ ಇವತ್ತು ಕಸಿದುಕೊಂಡು ಅಲ್ಲಿನೂ ಸಹ ಲಾಭವನ್ನು ಪಡೆಯೋಕೆ ನೋಡ್ತಾ ಇದ್ರದ್ದು. ಇವತ್ತು ನೀವು ರೈತರಿಗೆ ಸೂಕ್ತವಾದ ಬೆಲೆಯನ್ನು ಕೊಟ್ಟು ಅವ್ರಿಗೆ ಬೇರೆ ಕಡೆ ಜಮೀನ್ ಕೊಡ್ತಾ ಇದ್ದೀರಾ ಸ್ವಾಮಿ. ನೀವು ರೈತರಿಗೆ ಜಮೀನ್ ಕೊಡ್ತಾ ಇದ್ದೀರಾ, ಬೇರೆ ಕಡೆ ಎಲ್ಲಾರು ಒಂದ್ ಕಡೆ ಜಮೀನ್ ಕೊಟ್ಟು ಈ ಜಮೀನು ಪರ್ಯಾಯವಾಗಿ ಕೊಡ್ತಾ ಇದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಇವತ್ತು ಏನು ಒಂದು ರೇಟ್ಗೆ ಒಂದು ಎಕರೆಗೆ ಏನು ಹಣವನ್ನು ಕೊಡ್ತಾ ಇದ್ದೀರಾ, ಅದು ಮುಂದಿನ ದಿನಗಳಲ್ಲಿ ಒಂದು ಸೈಟ್ಗೆ ಆಗುತ್ತೆ ಬೆಲೆ. ಅದು ಆ ರೀತಿ ನೀವು ಎಲ್ಲವನ್ನು ಸೃಷ್ಟಿ ಮಾಡ್ತೀರಾ. ಹಾಗಾಗಿ ಇವರು ಮುಂದಿನ ಒಂದು ಸೈಟ್ ಕೊಡ್ಬೇಕು ಅಂದ್ರೆ 2 ಎಕರೆ ಜಮೀನ ಮಾರಾಟ ಮಾಡ್ಬೇಕಾಗತ್ತೆ ನಿಮ್ಗೆ. ಈ ರೀತಿ ನಿಮ್ದು ಪೂರ್ವಾರ್ಜಿತವಾಗಿ ನಿಮ್ದು ನಿಯೋಜನೆ ಆಗಿದೆ. ಇದು ಸರ್ಕಾರದ ಈ ದುರ್ನಡತೆ ರೈತರ ವಿರೋಧವಾಗಿದೆ. ಈ ರೈತ ವಿರೋಧಿ ನಡೆತೆಗೆ ಸರ್ಕಾರ ಇಲ್ಲಿಗೆ ಅದನ್ನ ನಿಲ್ಲಿಸಿ ರೈತರ ಪರವಾಗಿ ರೈತರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವ ರೀತಿಗಳ ಅನ್ನೋದನ್ನ ಮಟ್ಟದಲ್ಲಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮುಂದಿನ ಉಗ್ರ ಹೋರಾಟಗಳ ಮಾಡಿ ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್.